ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಂದಿನಿ ಲೋಕೇಶ್. ನಾನು ಇವತ್ತಿನ ವ್ಲಾಗ್ನಲ್ಲಿ ಡೈಲಿ ರುಟೀನ್ ಜೊತೆ ನಾನು ಮಾಡೋ ಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಮಾಡೋ ಯೋಗ PCOD ಪ್ರಾಬ್ಲಮ್, ಆಮೇಲೆ ಬೇಗ ಡೇಟ್ ಆಗೋದು, ಲೇಟ್ ಆಗೋಗೋದಕ್ಕೆಲ್ಲ ಇದು ಬೆಟರ್ ಯೋಗ. ಗರ್ಭಕೋಶ ಸಮಸ್ಯೆ ಯಾವುದೇ ಇರಲಿ, ಎಕ್ಸಸೈಸ್ ಯೋಗದಿಂದನೇ ಕಮ್ಮಿ ಮಾಡ್ಕೊಬೇಕು. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮನೆ ಕ್ಲೀನ್ ಮಾಡಿ ತಿರ್ಗಾ ಹಾಲು ಕರಿಯೋಕ್ಕೆ ಟೈಮ್ ಆಗುತ್ತೆ. ರಾತ್ರಿನೇ ಎಲ್ಲ ಕ್ಲೀನಾಗಿತ್ತು, ಇವಾಗ ಇನ್ನೂ ಸರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಮನೆ ಕಸ ಎಲ್ಲ ಕ್ಲೀನಾಗಿ ಗುಡಿಸಿ ಆಮೇಲೆ ಹಸು ಮನೆ ಹತ್ರ ಹೋಗಬೇಕು, ಹಾಲು ಕರಿಯೋಕ್ಕೆ ಟೈಮ್ ಆಗುತ್ತೆ. ನನ್ನ ಮಗಳು ಆಚೆ ಕಸ ತಳ್ತೀನಮ್ಮ, ನಾನು ಇನ್ನೊಳಗಡೆ ಗುಡಿಸಿ ಬಾ ಅಂದಳು. ಅಷ್ಟೊತ್ತಿಗೆ ಹಾಲು ಕರಿಯೋಕ್ಕೆ ಯಜಮಾನ್ರು ಬಂದರು. ನಾನು ಅಷ್ಟೊತ್ತಿಗೆ ಹಸು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಬೈತಾ ಇದ್ದಾರೆ ಹಸುನ, ನಾನು ಯಾವಾಗ ಕೆಚ್ಚಲು ತೊಳೆಯೋಕ್ಕೆ ಬಂದರು ನಿನ್ನ ಗಂಟ್ಲ ಒತ್ತೀಯ ಅಂತ. ಇಬ್ಬರು ಕರಿತಾ ಇದ್ದೀವಿ. ಇವಾಗ ಒಂದ್ಸಲಿ ಬಗಿಟ್ಗೆ ಇಟ್ಬಿಡುತ್ತೆ ಕಾಲು, ಒಂದ್ಸಲಿ ನೀಟಾಗಿರುತ್ತೆ. ಹಾಲು ಕರೆದಿದ್ದಾಯಿತು. ಇವಾಗ ಸಂಪಿಗೆ ಗಿಡದಲ್ಲಿ ಒಂದೇ ಒಂದು ಹೂವು ಬಿಟ್ಟಿತ್ತು, ಕಿತ್ಕೊಂಡು ನನ್ನ ಮಗಳಿಗೆ ಹಾಲು ಹಾಕ್ಬಿಟ್ಟು ಅಮ್ಮ ಅಂದೆ. ಅಮ್ಮ ಇನ್ನೊಂದು ಸ್ವಲ್ಪ ರಂಗೋಲಿ ಇದೆ, ಹಾಕ್ಬಿಟ್ಟು ಹೋಗ್ತೀನಿ ಅಂತ ಅಂದ್ಳು. ಮತ್ತು ನಾನು ಬಂದು ಕಾಫಿಗಿಟ್ಟು ನೀರು ಕಾಯಕ್ಕೆ ಕೊಟ್ಬಿಟ್ಟೆ. ಅದರಲ್ಲೇ ಸ್ವಲ್ಪ ನೀರು ಉಳಿಸ್ಕೊಂಡು ಹಂಗೆ ಟೀಗೆ ಇಟ್ಟೆ. ಇವ್ರು 6 ಗಂಟೆಗೇ ಹೋಗಬೇಕು ಅಂದರು ಕೆಲಸಕ್ಕೆ. ಬಿಸಿನೀರು ಕೊಟ್ಟಿದ್ದೀನಿ, ಈಗ ಟೀಕ್ ಮಾಡಿ ಕೊಟ್ಬಿಡ್ತೀನಿ. ಹಂಗೆ ಸಾಂಬಾರಿಗೆ ಇಟ್ಬಿಡ್ತೀನಿ. ಇವತ್ತು ಇಡ್ಲಿ ಸಾಂಬಾರು ಚಟ್ನಿ ಮಾಡಬೇಕು ಬೇಗ. ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಇದೆ, ಸಾಂಬಾರಿಗೆ ಇಟ್ಟಿದ್ದೀನಿ. ಇನ್ನು ಡಿಕಾಷನ್ ಎಲ್ಲ ಆಯಿತು. ಈಗ ಹಾಲು ಹಾಕಿ ಅದು ಕುದಿ ಬರೋ ಅಷ್ಟರಲ್ಲಿ ಇಡ್ಲಿಗೆ ಹಾಕ್ಬಿಡೋಣ ಅಂತ ಇಡ್ಲಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಟೀನೂ ಆಯಿತು. ಈಗ ಟೀ ಇಳಿಸ್ಕೊಂಡು ಇಡ್ಲಿಗೆ ಹಾಕ್ತಾಯಿದ್ದೀನಿ. ಇಡ್ಲಿಗಿಟ್ಟು ಇಡ್ಲಿ ಬೇಯ್ತಾ ಇದೆ. ಅಷ್ಟರಲ್ಲಿ ಇಡ್ಲಿದೆಲ್ಲ ಹಾಕಿದ್ನಲ್ಲ ಹಸಿಟ್ಟು, ಅದೆಲ್ಲ ಇನ್ನೊಂದಕ್ಕೆ ಚಿಕ್ಕದಕ್ಕೆ ಹಾಕ್ಬಿಟ್ಟು ಅದು ತೊಳೆಯೋಕೆ ಹಾಕಿ ಕುಕ್ಕರ್ಗೆ ಕೂಗ್ತು, ಅದನ್ನು ಆರೋಕೆ ಹಾಕಿಟ್ಟು ಈಗ ಸಾಂಬಾರು ಒಗ್ಗರಣೆ ಹಾಕ್ತಾಯಿದ್ದೀನಿ. ರುಬ್ಕೊಂಡಿದ್ದೀನಿ ಅದು ಸಾಂಬಾರಿಗೆ. ಸಾಸಿವೆ ಹಾಕಿದ್ದೀನಿ. ಒಂದ್ಸಲಿ ಇಡ್ಲಿ ಆಯಿತು, ಅದನ್ನು ಹಾಟ್ ಬಾಕ್ಸ್ಗೆ ಹಾಕಿ ಇವಾಗ ಒಗ್ಗರಣೆ ಹಾಕಿ ಒಗ್ಗರಣೆ ಸ್ವಲ್ಪ ಎತ್ಕೊಂಡು ಚಟ್ನಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಬ್ಬಿರೋದು ಹಾಕ್ಬಿಟ್ಟು ಈಗ ಸ್ವಲ್ಪ ಸಾಂಬಾರು ಪುಡಿ, ಉಪ್ಪು ರುಚಿಗೆ ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕುಯ್ದು ಹಾಕ್ಬಿಟ್ಟು ಸರೋದಲ್ಲಿಗೆ ಇವಾಗ ಹಂಗೆ ಸ್ನಾನ ಆಯಿತು. ರಂಗೋಲಿ ಹಾಕ್ಬಿಟ್ಟು ಹಂಗೆ ದೇವ್ರ ಪೂಜೆ ಮಾಡಿಬಿಡೋಣ ಅಂತ ದೇವ್ರ ಪೂಜೆ ಮಾಡಿಬಿಟ್ರೆ ಅಲ್ಲಿಗೆ ಸರೋಗುತ್ತೆ. ನನ್ನ ಮಗಳಿಗೂ ಟೈಮ್ ಆಗಿತ್ತು. ಅಮ್ಮ ಬಾಮ್ಮ ಅಲ್ಲಮ್ಮ ಹೋಯ್ಕೆ ಬರ್ತೀನಿರು ಆಮೇಲೆ ನೋಡಿ. ಇವತ್ತು ಕರಾಟೆ ಇತ್ತು. ಇವತ್ತು ಪ್ರತಿ ಮಂಗಳವಾರ ಕರಾಟೆ ಇರುತ್ತೆ. ಫಸ್ಟ್ ಕ್ಲಾಸ್ ಕರಾಟೆ ಇರುತ್ತೆ. ಆಮೇಲೆ ಯೂನಿಫಾರ್ಮ್ ಹಾಕ್ಕೊತಾಳೆ, ಅಲ್ಲೇ ಎತ್ಕೊಂಡೋಗಿ ಅವಳಿಗೆ ತಲೆ ಬಚ್ಚಾದ್ಮೇಲೆ ತಿರ್ಗಾ ಕಾಫಿ ಇಡೋಕ್ಕೆ ಬಂದೆ. ಒಂದು ಕಡೆ ಹಾಲು ಒಂದು ಕಡೆ ಕಾಫಿ ಇಟ್ಬಿಟ್ಟು ಹಂಗೆ ದೇವ್ರ ಪೂಜೆ ಮಾಡೋಕ್ಕೆ ಬಂದೆ. ಚಿಕ್ಕಪೇಟೆಗೆ ಹೋಗೋದಂದರೆ ನಾವೇನು ಸೀರೆ ಏನು ತರೋಲ್ಲ ದೇವರಿಗೆಲ್ಲ ಸೀರೆ ತರೋದೆಲ್ಲ ಚಿಂತಾಮಣಿಯಲ್ಲಿ ತಿಮ್ಸಂದ್ರದಲ್ಲಿ. ಯಾವಾಗೂ ಅದಕ್ಕೆ ಅಲ್ಲಿ ಹೋದಾಗ ಅದು ಒಂದು ಬ್ಲಾಗ್ ಮಾಡ್ತೀನಿ. ಇವಾಗ ಏನಿದ್ರೂ ಸ್ವಲ್ಪ ಲೆಹಂಗಾ ಪೀಸೆಲ್ಲ ಬೇಕು ಅಂತಿದ್ರು, ನನಗೂ ಬೇಕಿತ್ತು. ನೋಡಿ ಚೆನ್ನಾಗಿದ್ರೆ ಇಲ್ಲಿ ಯಾರೋ ಹೇಳಿದ್ದಾರೆ ಹೊಲ್ಕೊಡ್ಬೇಕು, ಪೀಸ್ ಬೇಕು ಅಂತ. ಚೆನ್ನಾಗಿದ್ರೆ ತೊಗೊಂಬತ್ತೀನಿ ಟೈಮ್ ಇದ್ದರೆ. ನಾವು ಹೋಗ್ತಾ ಇರೋದೇ ಲೇಟು. ಅಲ್ಲಿ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಇನ್ನೂ. ನಾನು 8:15ಗೆ ಬನ್ನಿ ಅಂತ ಹೇಳಿದ್ದೀನಿ. ಬಸ್ಸಲ್ಲಲ್ವ ಸ್ವಲ್ಪ ಲೇಟ್ ಆಗುತ್ತೆ. ಟೈಮ್ ಇದ್ದರೆ ಪೀಸ್ ತೊಗೊಂಬರ್ತೀನಿ. ಅವ್ರು ರೆಡಿನೇ ತೊಗೊತೀನಿ ಅಂತಿದ್ರು. ಪೂಜೆ ಆಯ್ತು. ಇವಾಗ ಟೀ ಇಟ್ಟಿದ್ದೆ, ಹಾಲು ಹಾಕ್ಬಿಟ್ಟು ಬಂದಿದ್ದೆ. ಅವಾಗೇ ಪೂಜೆ ಅರ್ಧದಲ್ಲೇ ಹೋಗಿ ಡಿಕಾಷನ್ ಕಾಯ್ತಾ ಇತ್ತು, ಹಾಲು ಹಾಕಿ ಬಂದಿದ್ದೆ.
ಅದನ್ನ ಎತ್ತಿ ಫ್ಲಾಸ್ಕಲ್ಲಿ ಹಾಕ್ಬಿಟ್ಟು ಇವಾಗ ಇದು 2 ದಿನದ ತನಕ ಬಿಸಿ ಇರುತ್ತೆ ಈ ಫ್ಲಾಸ್ಕಲ್ಲಿ. ನಾನೆಲ್ಲನೂ ಹೊರಗಡೆ ಹೋಗ್ಬೇಕಂದ್ರೆ ಫ್ಲಾಸ್ಕ್ ಹಾಕಿ ಹೋಗೋದು, ಇಲ್ಲಾಂದರೆ ಆವಾಗ ರೆಡಿ ಮಾಡಿ ಕೊಡ್ತೀನಿ ಎಷ್ಟೊತ್ತು ಮಾಡಬೇಕಂತ. ಯಜಮಾನ್ರು ಬರ್ತಾರಲ್ಲ ನಾಷ್ಟ ತಿನ್ನೋಕ್ಕೆ, ಅವಾಗ ನಾಷ್ಟ ತಿಂದ ಆಮೇಲೆ ಸ್ವಲ್ಪ ಕಾಫಿ ಕುಡಿದು ಹೋಗ್ತಾರೆ ಅಂತ. ಆಯ್ತು ಎಲ್ಲ ಕ್ಲೀನ್ ಮಾಡೋಣ, ಸ್ಲ್ಯಾಬಲ್ಲಿ ಹಂಗೆ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ನನಗೆ ನಾಷ್ಟ ನಾನು ತಿನ್ಬಿಡೋಣ ಅಂತ. ನಂದು ಗಾಡಿ ಸ್ವಲ್ಪ ರಿಪೇರಿ ಇತ್ತು, ಯಜಮಾನ್ರು ಫೋನ್ ಹಾಕಿದ್ರು ನಾನೇ ಬರ್ತೀನಿ ಬಸ್ ಸ್ಟಾಪಿಗೆ ಬರ್ತೀನಿ ಅಂದರು. ಅದಕ್ಕೆ ನಾನು ನಾಷ್ಟ ಹಾಕ್ಕೊಂಡು ಹಂಗೆ ಇಡ್ಲಿ ಪಾತ್ರೆಗಿಂದು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿದೆ, ನೆನೆಸ್ಬಿಟ್ರೆ ಇನ್ನು ಸಾಯಂಕಾಲ ಪಾಟಿಗೆ ನೆಂದಿರುತ್ತೆ, ಅದು ಹಂಗೆ ತೊಳೆದಾಕ್ಬೋದು. ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ನೀಟಾಗುತ್ತೆ. ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.